ಆಹಾ, ಮರದ ನೆರಳು ಇರೋದ್ರಿಂದ ಎಷ್ಟು ತಂಪಾಗಿದೆಯಪ್ಪ. ಅದಕ್ಕೆ ಹೇಳೋದು ಮರ ಬೆಳೆಸ್ಬೇಕು ಅಂತ. ಏನ್ರಯ್ಯ ಪಬ್ಲಿಕ್ ಸಿಗರೇಟ್ ಸೇರ್ತಾ ಇದ್ರಲ್ಲ, ತಪ್ಪು ಅಂತ ಗೊತ್ತಿಲ್ವಾ? ಸರ್, ಫಸ್ಟು ಸರ್ಕಾರಕ್ಕೆ ಮಾರೋರ್ನ ನಿಲ್ಸಕ್ಕೆ ಹೇಳಿ, ಆಮೇಲೆ ನಾವು ಸಿಗರೇಟ್ ಸೇದೋದನ್ನ ನಿಲ್ಲಿಸ್ತೀವಿ. ಸರಿ, ದಿನಕ್ಕೆ ಎಷ್ಟು ಸಿಗರೇಟ್ ಸೇರ್ತೀರಾ? ಒಂದು 5-6. ಒಂದು ಸಿಗರೇಟ್ ಬೆಲೆ ಎಷ್ಟು ಗೊತ್ತಾ? ಸರ್, ನೀವು ಕೊಡಿಸ್ತೀರಾ? ಕೊಡ್ಸೋದಿರಲಿ, ಫಸ್ಟ್ ಒಂದು ಸಿಗರೇಟ್ ಬೆಲೆ ಎಷ್ಟು ಹೇಳು? 10 ರೂಪಾಯಿ ಸರ್. ಅಂದರೆ ದಿನಕ್ಕೆ 50 ರೂಪಾಯಿ, ತಿಂಗಳಿಗೆ 1,500 ರೂಪಾಯಿ ಆಯಿತು. ವರ್ಷಕ್ಕೆ 18,000 ರೂಪಾಯಿ ಆಯಿತು. ಅದೇ 20 ವರ್ಷಕ್ಕೆ 3,65,000 ರೂಪಾಯಿ. 3,65,000 ರೂಪಾಯ? ಸರ್, ಏನು ಸರ್ ಹೇಳ್ತಾ ಇದ್ದೀರಾ? ಹೌದು, ನೀವು ಸಿಗರೇಟ್ ಸೇರ್ತೀರಾ? 20 ವರ್ಷದಿಂದ ಸಿಗರೇಟ್ ಸೇರ್ತಾ ಇದ್ದೆ, ಡ್ರಿಂಕ್ಸು ಮಾಡ್ತಾ ಇದ್ದೆ. ಆವಾಗ ಯಾರೊಬ್ಬರು ಪುಣ್ಯಾತ್ಮರು ಬಂದು ಬುದ್ಧಿ ಹೇಳಿದ್ರು. ಓ, ಈಗ ನೀವು ನಮ್ಗೆ ಹೇಳ್ದಂಗೆ. ಹೌದು, ಕರೆಕ್ಟು, ನೀವು ಹೇಳೋದು ಕರೆಕ್ಟ್. ಸರ್, ಇಷ್ಟೆಲ್ಲ ಮಾತಾಡ್ತೀರಾ, ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇರ್ಬೋದು ಸರ್? ಬ್ಯಾಂಕಲ್ಲಿ 5,000-6,000 ಮಡಗಿರ್ಬೋದು ಅಷ್ಟೇ. ಅಷ್ಟೇನಾ? ಸರ್, ನೀವು ಸಿಗರೇಟು ಸೇದಲಿಲ್ಲ, ಡ್ರಿಂಕ್ಸು ಮಾಡಲಿಲ್ಲ, ಲೈಫು ಎಂಜಾಯ್ ಮಾಡಿಲ್ಲ, ಬ್ಯಾಂಕಲ್ಲಿ ದುಡ್ಡು ಇಲ್ಲ, ಏನು ಪ್ರಯೋಜನ ಸರ್? ಸುರೇಶ್, ಯಾಕೆ ಲೇಟ್? ನಮಸ್ಕಾರ ಸರ್, ಸ್ವಲ್ಪ ಲೇಟ್ ಆಯ್ತು ಸರ್. ನೀನು ಹೇಳೋದು ಸತ್ಯ. ನಾನು ಡ್ರಿಂಕ್ಸು ಮಾಡಲಿಲ್ಲ, ಸಿಗರೇಟು ಸೇದಲಿಲ್ಲ, ಬ್ಯಾಂಕಲ್ಲಿ ಹಣನೂ ಮಡಗಲಿಲ್ಲ. ಆದರೆ ಇವನು ಸುರೇಶ್ ಅಂತ ಬಡವ್ರ ಹುಡುಗ, ಇವನಿಗೆ ಓದಿಸೋರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಉಳಿಸಿದ್ನಲ್ಲ ದುಡ್ಡನ್ನ ಇವನು ಓದ್ಗೋಸ್ಕರ ಖರ್ಚು ಮಾಡಿದೆ. ಈಗ IAS ಪಾಸ್ ಮಾಡಿದ್ದಾನೆ, ನಾಳೆ ಕಲೆಕ್ಟರ್ ಆಗ್ತಾನೆ. ಅವನಿಂದ 4 ಜನ ಉದ್ಧಾರ ಆಗ್ತಾರೆ, 4 ಜನ 40 ಜನ ಆಗ್ತಾರೆ, 40 ಜನ 400 ಜನ ಆಗ್ತಾರೆ. ಅಯ್ಯೋ ಸರ್, ನೀವು ನನ್ನ ದೇವ್ರು ಸರ್. ಸಾಕು 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 ಸಾಕು.